ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಾಯಿ ವಾರಾಹಿ ಅನುಗ್ರಹ ಪ್ರತಿಯೊಬ್ಬ ನನ್ನ ವ್ಯೂವರ್ಸ್ಗೂ ಸಿಗಲಿ ಅಂತ ಕೇಳ್ಕೊತಾ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಒಂದು ಮನಿ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ವರ್ಲ್ಡ್ ದಿ ಬೆಸ್ಟ್ ಪವರ್ಫುಲ್ ಮನಿ ಮಂತ್ರ ಅಂತಲೇ ಕರೀತಾರೆ. ಇದು ಶಿವನ ಒಂದು ಚಿಕ್ಕ ಬೀಜಾಕ್ಷರಿ ಮಂತ್ರ. ಇದನ್ನು ನೀವು ಖಂಡಿತ ಕೇಳಿ ಸಾಕು. ಇದನ್ನು ನೀವು ಹೇಳೋ ಅವಶ್ಯಕತೆಯೇ ಇಲ್ಲ. ಇದನ್ನು ನೀವು ಜಸ್ಟ್ ಕೇಳಿದ್ರೆ ಸಾಕು. ನಿಮ್ಮ ಒಂದೇ ಒಂದು ದಿನದಲ್ಲಿ ಇದು ಸಾವಿರಗಳಿಂದ ಲಕ್ಷಗಟ್ಟಲೆವರೆಗೂ ಹಣವನ್ನು ತಂದು ಕೊಡುತ್ತೆ. ಅಷ್ಟು ಪವರ್ಫುಲ್ ಆದಂತಹ ಮನಿ ಮಂತ್ರ ಅಂತಲೇ ಹೇಳಬಹುದು. ನಾನು ಇಷ್ಟೊಂದು ಮನಿ ಮಂತ್ರಗಳನ್ನ ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಇನ್ನೂ ಹಲವಾರು ಮನಿ ಮಂತ್ರಗಳಿದೆ ನಮಗೆ. ಆದ್ರೂ ನಾನು ಹೇಳುವಂತಹ ಈ ಒಂದು ಪವರ್ಫುಲ್ ಮಂತ್ರನ ನೀವು ಜಸ್ಟ್ ಕೇಳಿ. ನೀವು ಮನೆ ಕೆಲಸ ಮಾಡಬೇಕಾದ್ರೆ ಅಥವಾ ಅಡುಗೆ ಮಾಡಬೇಕಾದ್ರೆ, ದೇವ್ರ ಪೂಜೆ ಮಾಡಬೇಕಾದ್ರೆ, ಫ್ರೀ ಇದ್ದಾಗ ನೀವು ಎಲ್ಲಿ ಎನಿ ಟೈಮ್ ಎಷ್ಟೇ ಒಂದು ಸಮಯದಲ್ಲಿ ಇರ್ಬೋದು, ಮತ್ತು ಪ್ಲೇಸ್ ಯಾವುದೇ ಆಗಿರ್ಬೋದು ಸರಿ, ನೀವು ಜಸ್ಟ್ ಇದನ್ನು ನೀವು ಕೇಳ್ತಾ ಹೋಗಿ. ಒಂದು ದಿನದಲ್ಲಿ, 2 ದಿನದಲ್ಲಿ ಖಂಡಿತ ಹೇಳ್ತೀನಿ ನಿಮಗೆ 5,000 ಮೇಲೆ ಅಮೌಂಟ್ ಬಂದು ನಿಮ್ಮ ಕೈ ಸೇರುತ್ತೆ. ನೀವೇ ನನಗೆ ಕಮೆಂಟ್ ಹಾಕಿ ಕೂಡ ಹೇಳ್ತೀರಾ ನೀವು ಹೇಳಿದ್ದು ಸತ್ಯ ಅಂತ ಹೇಳಿ. ಅದಾದಮೇಲೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನನ್ನ ಚಾನಲ್ ಇನ್ನೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹಲವಾರು ರೀತಿಯ ನಿಮಗೆ ಇನ್ಸ್ಟೆಂಟ್ ಮನಿ ರೆಮಿಡೀಸ್ನ ತಿಳಿಸ್ಕೊಡ್ತೀನಿ. ಇನ್ನೂ ಹಲವಾರು ರೀತಿಯ ಬೀಜಾಕ್ಷರ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ. ಇನ್ನೂ ಹಲವಾರು ರೀತಿಯ ಮಂತ್ರಗಳನ್ನು ಸಹ ತಿಳಿಸ್ಕೊಡ್ತೀನಿ. ಸೊ ಇವತ್ತು ನಾನು ಈ ಒಂದು ವರ್ಲ್ಡ್ ಬೆಸ್ಟ್ ಪವರ್ಫುಲ್ ಮಂತ್ರವನ್ನು ತಿಳಿಸ್ಕೊಡ್ತೀನಿ. ಇದನ್ನು ನಾನು ಹೇಳೋದಕ್ಕಿಂತ, ನೀವು ಹೇಳ್ಕೊಳ್ಳೋದಕ್ಕಿಂತ ನೀವು ಇದನ್ನು ಕೇಳಿದ್ರೆ ಸಾಕು. ಕೇಳೋದ್ರಿಂದ ನಿಮಗೆ ಒಂದು ಎನರ್ಜಿ ಬರುತ್ತೆ. ಏಕೆಂತಂದರೆ ಲಿರಿಕ್ಸ್ ಇರುತ್ತೆ, ಡಿವೈನ್ ಮ್ಯೂಸಿಕ್ ಇರುತ್ತೆ. ಸೊ ಆ ಒಂದು ಇದರಲ್ಲಿ ಈ ಒಂದು ಮಂತ್ರವನ್ನು ಕೇಳ್ತಾ ಹೋದರೆ ಒಂದು ಒಳ್ಳೆ ಶಕ್ತಿ, ಪವರ್ ಅಂತ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ನೀವು ಇದನ್ನ ಸರ್ಚ್ ಮಾಡಬೇಕು ಅಂತಂದರೆ ಗೂಗಲ್ಗೆ ಹೋಗಿಬಿಟ್ಟು ವರ್ಲ್ಡ್ ಬೆಸ್ಟ್ ಪವರ್ಫುಲ್ ಮನಿ ಮಂತ್ರ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಖಂಡಿತವಾಗ್ಲೂ ಬರುತ್ತೆ. ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ. ನೀವು ಸಮಯ ಸಿಕ್ಕಾಗ ಎಲ್ಲ ಹೇಳ್ಕೊಬೋದು. ಇದನ್ನು ನೀವು ಅಮ್ಮಮ್ಮ ಅಂತಂದರೆ 5ರಿಂದ 8 ನಿಮಿಷ ಒಳಗಡೆ ನೀವು ಇದನ್ನ ಹೇಳ್ಕೊಳ್ಬಹುದು. 108 ಸರಿ. ಇಲ್ಲ ನಾವು ಕೇಳ್ತೀವಿ ಅಂತಂದರೆ ಆರಾಮಾಗಿ ಯೂಟ್ಯೂಬಲ್ಲಿ ಕೂಡ ಹಾಕ್ಕೊಂಡು ಕೇಳಬಹುದು ಅಥವಾ ನೀವು ಹೇಳಬಹುದು. ಓಕೆನಾ? ಇದು ನಿಮ್ಮ ಇಷ್ಟ. ನೀವು ಕೇಳ್ತೀನಿ ಅಂತಂದರೆ ಹೋಗಿ ಸರ್ಚ್ ಮಾಡಿದ್ರೆ, ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಈ ಮಂತ್ರ ಸಿಗುತ್ತೆ. ಶಿವನ ಒಂದು ಫೋಟೋ ಹಾಕಿರ್ತಾರೆ. ಸೊ ಅದನ್ನು ನೋಡಿ ನೀವು ಇದನ್ನು ಕೇಳಬಹುದು. ಇಲ್ಲ ನಮಗೆ ಇನ್ನೂ ಯಾವಾಗಲೂ ಪವರ್ಫುಲ್ಲಾಗಿರಬೇಕು, ಮನಿ ಅನ್ನುವಂಥದ್ದು ಅಟ್ರಾಕ್ಟ್ ಆಗಬೇಕು, ಇನ್ನೂ ಹೆಚ್ಚಾಗಿ ನಮಗೆ ಹಣ ಸೇರಬೇಕು ಅಂತಂದವರು ಇದನ್ನು ನೀವು 108 ಸರಿ ಹೇಳಿ. ನಿಮ್ಗೆ ಯಾವಾಗೆಲ್ಲ ಹಣಕಾಸಿನ ತೊಂದರೆ ಇರುತ್ತಲ್ಲ ಆವಾಗೆಲ್ಲ ಹೇಳ್ಕೊಳ್ಬೋದು. ನಿತ್ಯ ಕೂಡ ಹೇಳ್ಕೊಳ್ಬಹುದು. ಇದರಿಂದ ಏನಾಗುತ್ತೆ ಗೊತ್ತಾ, ಬ್ಲಾಕೇಜ್ ಆಗಿರೋ ಮನಿ ಎಲ್ಲನೂ ಚೆನ್ನಾಗಿ ನಿಮಗೆ ಅಟ್ರಾಕ್ಟ್ ಆಗುತ್ತೆ. ಅಂದರೆ ಆ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗುತ್ತೆ, ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಸಾಲ ಕೊಟ್ಟು ತುಂಬ ವರ್ಷಗಳಾಗಿರುತ್ತೆ. ನನಗೆ ಕಮೆಂಟ್ ಹಾಕಿದರೆ ಸ್ವಲ್ಪ ಜನ ಸಾಲ ತೊಗೊಂಡಿದ್ರೆ ನಮಗೆ ಮೋಸ ಮಾಡಿದರೆ, ಬಿಸ್ನೆಸ್ಸಲ್ಲಿ ನಮಗೆ ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ಎಲ್ಲ ಹೇಳಿ. ಸೊ ಆ ಬ್ಲಾಕೇಜಸ್ ಏನಿದೆಯಲ್ಲ ಅದೆಲ್ಲ ರಿಮೂವ್ ಆಗುತ್ತೆ ತುಂಬ ಈಸಿಯಾಗಿ ನೀವು ಕೇಳ್ತಾ ಹೋದಂತೆ. ಈ ಒಂದು ಮಂತ್ರದ ಜೊತೆಗೆ ಮತ್ತೊಂದು ಬೀಜಾಕ್ಷರಿ ಮಂತ್ರ ಇದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಂಗ್ ಆದರೆ ತುಂಬ ಜನ ಬೈತೀರಾ, ತುಂಬ ಲೆಂತಿ ಎಳಿತೀರಾ ಅಂತ ಹೇಳಿ ನಾನು ಆಲ್ಮೋಸ್ಟ್ ಮಾಡೋದು 4ರಿಂದ 5 ನಿಮಿಷ ಒಳಗಡೆ. ಕೆಲವೊಂದು ವಿಡಿಯೋದಿಂದ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಹೇಳಿರ್ತೀನಿ. ಆದರೂ ಕೂಡ ಮತ್ತೆ ಅದೇ ಕ್ವಶನ್ಸ್ಗೆ ನೀವು ಕಮೆಂಟ್ ಹಾಕಿ ಕೇಳಿದ್ರ. ತಾಮ್ರ ತಟ್ಟೆ ಅಂದರೆ ಯಾವುದು, ಹಿತ್ತಳೆ ತಟ್ಟೆ ಅಂದರೆ ಯಾವುದು, ರಾಗಿ ತಟ್ಟೆ ಅಂತಂದರೆ ಯಾವುದು ಅಂತ ಹೇಳಿ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಾನು ಹೇಳಿರೋ ಹೆಸರನ್ನು ನೀವು ಹೋಗ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದು ಅಂತ ಹೇಳಿ. ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಾದರೆ ಇದೆ ಅಂತೇಳಿ, ಕೆಲವು ಜನಕ್ಕೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ನಾನು ಅದನ್ನ ಹೇಳಿರ್ತೀನಿ ಅಷ್ಟೇ. ಇನ್ನು ಮಂತ್ರ ಯಾವುದು ಅಂತಂದರೆ ನೋಡಿ, ಓಂ ಹಿಲಿ ಶೂಲ್ ಪಾಣೇಯ ನಮಃ ಅಂತ ಹೇಳಿ. ನಿಮಗೆ ಇದೇನಪ್ಪ ಇದು ಆಶ್ಚರ್ಯ ಹಿಂಗಿದೆ ಅಂತ ಹೇಳಿ ಅನ್ನಿಸ್ಬೋದು. ಬಟ್ ಇದು ದಿ ವರ್ಲ್ಡ್ ಬೆಸ್ಟ್ ಪವರ್ಫುಲ್ ಮನಿ ಮಂತ್ರ. ಇದು ನೀವು ಜಸ್ಟ್ ಕೇಳಿದಾದ್ಮೇಲೆ ನೀವು 1 ಅಥವಾ 2 ದಿನದಲ್ಲಿ ಮತ್ತೆ ನಾನು ಕಮೆಂಟ್ ಹಾಕಿ ಹೇಳ್ತೀರಾ ನೀವು ಹೇಳಿದ್ದು ಸತ್ಯ ಅಂತ ಹೇಳಿ. ಎಷ್ಟು ಜನಕ್ಕೆ ಇದು ವರ್ಕ್ ಆಗಿದೆ ಗೊತ್ತಾ, ಎಷ್ಟು ಜನ ಇದರಿಂದ ಲಾಭ ಪಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ತುಂಬ ಜನನ ಮನಿಗೆ ಸಂಬಂಧಪಟ್ಟಂತೆ ನನಗೆ ಕ್ವಶನ್ಸ್ನ ಇನ್ನೂ ತಿಳಿಸಿ, ಸ್ವಿಚ್ ವರ್ಡ್ಸ್ನ ತಿಳಿಸಿ, ಕೋಡ್ಗಳನ್ನ ತಿಳಿಸಿ ಅಂತ ಕೇಳಿದ್ರಿ. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದೀನಿ. ಖಂಡಿತ ಈ ಮಂತ್ರವನ್ನು ಹೇಳಿ. ಸೊ ಇದು ಒಂದು ಚಿಕ್ಕ ಬೀಜಾಕ್ಷರಿ ಮಂತ್ರ. ಓಕೆನಾ? ಇನ್ನೊಂದಿದೆ ಬೀಜಾಕ್ಷರಿ ಮಂತ್ರ.
ಸೊ ಅದನ್ನು ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಖಂಡಿತ ಎಲ್ಲರೂ ಅದನ್ನ ಯೂಸ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಮಂತ್ರಗಳ ಚಿಕ್ಕ ಚಿಕ್ಕ ಬೀಜಾಕ್ಷರ ಮಂತ್ರಗಳ ಶಕ್ತಿಗಳ ಪವರ್ನ ತಿಳ್ಕೊಳ್ಳಿ. ಇನ್ಸ್ಟೆಂಟಾಗಿ ತುಂಬ ಕಷ್ಟ ಆದಾಗ ಅಮೌಂಟ್ನ ಪಡ್ಕೊಳ್ಳೋದಕ್ಕೆ ನಿಮಗೆ ತುಂಬ ಈಸಿಯಾಗಿ ನನ್ನ ಕಾರಣಕ್ಕೆ ನಾನು ಕೆಲವೊಂದು ಬೀಜಾಕ್ಷರಿ ಮಂತ್ರಗಳನ್ನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ನಾನು ನಿಮಗೆ ಯಾವುದೇ ಖರ್ಚಿಲ್ಲದೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಒಳ್ಳೆ ಇನ್ಸ್ಟೆಂಟ್ ರೆಮಿಡಿ ಅಂದರೆ ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗುವಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಮಂತ್ರ ಹೀಗಿದೆ: ಓಂ ಹೀಲಿ ಹೀಲಿ ಶೂಲ್ ಪಾಣೇಯ ನಮಃ ಅಂತ ಹೇಳಿ. ನೀವು ಫಸ್ಟ್ ಟೈಮ್ ಈ ಒಂದು ಮಂತ್ರವನ್ನು ಕೇಳ್ತಾ ಇರ್ಬೋದು, ಬಟ್ ಇದ್ರ ಶಕ್ತಿ ಮಾತ್ರ ನೀವು ಹೇಳೋದಕ್ಕೆ ಆಗಲ್ಲ. ಅಷ್ಟು ಪವರ್ಫುಲ್ ನಿಗೂಢವಾದಂತಹ ಮಂತ್ರ. ಕೇಳಿ, ಅದಾದಮೇಲೆ ನನಗೆ ಕಮೆಂಟ್ ಮಾಡಿ ಅಥವಾ ನೀವು ಹೇಳಿ, ಓಕೆನಾ? ಸೊ ಇದಿಷ್ಟು ಇವತ್ತಿನ ಒಂದು ಪವರ್ಫುಲ್ ಮನಿ ಮಂತ್ರ ಕೊಡ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಇದನ್ನ ಶೇರ್ ಮಾಡಿ. ನಿಮ್ಮ ಅಕ್ಕ ತಂಗಿರು, ಅಣ್ಣ ತಮ್ಮ, ನಿಮ್ಗೆ ಯಾರು ಇಷ್ಟ ಬರ್ತಾರೋ ನೀವು ರಿಸಲ್ಟ್ನ ಪಡ್ಕೊಳ್ಳಿ, ನೆಕ್ಸ್ಟ್ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.